ಹಲೋ ಎಲ್ರಿಗೂ ನಮಸ್ಕಾರ. ಆಕುಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಗೊತ್ತಿರುತ್ತೆ ನಾ ಅಡುಗೆ ಮನೇಲಿ ಇದ್ದೀನಿ ಅಂತ ನೋಡಿದ ತಕ್ಷಣ. ಸೊ ಅಡುಗೆ ಮನೆ ಅಂದರೆ ಸಿಂಪಲ್ ಒಂದು ಡಿಶ್ ಮಾಡ್ತಾ ಇದ್ದೀವಿ, ಬಾದಾಮ್ ಪೂರಿ ಅಂತ. ಇದೊಂದು ಸ್ವೀಟ್. ಸೊ ಅಮ್ಮನ ಇದ್ದಾರೆ ಇಲ್ಲಿ, ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬಾದಾಮ್ ಪೂರಿನ. ಸೊ ಮಾಡೋಣ, ತಿನ್ನೋಣ. ನೀವು ಮಾಡಿ ಮನೇಲಿ ಒಂದ್ಸಲ ಬಾದಾಮ್ ಪೂರಿನ, ಹೆಂಗಾಗುತ್ತೆ ಅಂತ ಹೇಳಿ, ಓಕೆನಾ? ಸೊ ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟ್ ಡಿಶ್ ಕಡೆ ಹೋಗೋಣ ಮಾಡೋದು ಹೆಂಗೆ ಅಂತ, ಓಕೆನಾ? ಬನ್ನಿ. ನಾನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಂತ ಹೇಳ್ತೀನಿ ಆಯ್ತಾ, ಸಾಮಗ್ರಿಗಳು ಬಾದಾಮ್ ಪೂರಿ ಮಾಡೋಕ್ಕೆ. ಸೊ ಬನ್ನಿ. ಮೊದಲನೇದು ಸಕ್ಕರೆ, ಇದು ಮೈದಾ, ಇದು ಬೆಣ್ಣೆ ಬಟರ್, ಮಿಲ್ಕ್ ಆ್ಯಂಡ್ ಇದು ಕಲರ್ ಆಯಿತಾ. ಕಲರ್ ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಇದು ಆಪ್ಷನಲ್. ಬಟ್ ಸಕ್ಕರೆ ಬೇಕು, ಮೈದಾ ಬೇಕು, ಬಟರ್, ಬೆಣ್ಣೆ, ಮಿಲ್ಕ್, ಹಾಲು. ಸೊ ಇಷ್ಟು ಐಟಮ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಿಮಗೆ ಮಾಡೋಕ್ಕೆ, ಓಕೆನಾ? ಈಗ ಮಾಡೋ ಪ್ರೊಸೆಸ್ ನೋಡೋಣ ಯಾವ ರೀತಿ ಅಂತ, ಓಕೆ? ಹಿಟ್ಟನ್ನು ನಾದಿದ್ಮೇಲೆ, ಈಗ ನಾದದ್ ನೋಡಿದ್ರಲ್ವ ನೀವು, ಅಂದರೆ ನಾರ್ಮಲಿ ಈಗ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ನಾದ್ತಿರಲ್ವಾ, ಅದೇ ರೀತಿ ನಾದಬೇಕು. ಅದೇ ರೀತಿ ನಮ್ಮ ನಾದಿದ್ರೆ ಈ ಥರ ಆಗುತ್ತೆ, ಸೇಮ್. ಏನೆಲ್ಲ ಹಾಕ್ಬೇಕು ಮಮ್ಮಿ? ಮೈದಾ ಹಿಟ್ಟು, ಮೈದಾ ಹಿಟ್ಟು, ಹಾಲು, ಬೆಣ್ಣೆ, ನೀರು, ಈ 3 ಐಟಮ್ಸ್ ಹಾಕಿ ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತಿರಲ್ವಾ ಆ ರೀತಿ ನಾದಬೇಕು, ಓಕೆ? ನಾದ್ಮೇಲೆ ಸಿಂಪಲ್, ಈಗ ಯಾವ ರೀತಿ ಉಲ್ಲೆ ಮಾಡ್ತೇವೆ ನಾವು ಉದ್ದೋಕೆ, ಆ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಈ ರೀತಿ ಉದ್ಕೋಬೇಕು. ಚಪಾತಿ ಥರ ದೊಡ್ಡಕ್ಕೆ ಉದ್ದೋದಲ್ಲ, ನಾರ್ಮಲ್ ಚಿಕ್ಕದಾಗಿ, ಪೂರಿ ಎಲ್ಲ ಚಿಕ್ಕದು ಮಾಡ್ತೇವಲ್ಲ ಆ ಸೈಜ್ಗೆ ಉದ್ದಿ ಈಗ ತ್ರಿಭುಜ ಆಕಾರಕ್ಕೆ ಮರ್ಚ್ಕೋಬೇಕು. ಸೊ ಇನ್ನೊಂದು ಲೇಯರ್ ಅದನ್ನು ಉದ್ದಬೇಕು, ಓಕೆನಾ? ಉದ್ದಿದ್ಮೇಲೆ ಈ ಎಣ್ಣೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಡಬೇಕು. ಎಣ್ಣೆ ಕಾದ್ಮೇಲೆ ಅದನ್ನ ಇಲ್ಲಿಗೆ ಬಿಟ್ಟರೆ ಆಯಿತು. ಸೊ ಈ ರೀತಿ ಸಿಂಪಲ್. ಪೂರಿ ಯಾವ ರೀತಿ ಊದುತ್ತೆ ಆ ಥರ ಊದುತ್ತಾ. ಸೊ ಎಸ್, ಈಗ ಕರೆದ ಮೇಲೆ ಏನು ಮಾಡ್ಬೇಕಂದ್ರೆ ಅದನ್ನೇ ಸಕ್ಕರೆ ಪಾಕ ಇಟ್ಕೋಬೇಕು. ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕ ಮಾಡೋದು ಯಾವ ರೀತಿ ಅಂದರೆ ಸಿಂಪಲ್. ನೀವು ಲಾಸ್ಟ್ ಟೈಮು ಶೇಂಗಾ ಉಂಡೆದೊಂದು ಎಪಿಸೋಡ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ನಾವು ಬೆಲ್ಲ ಹಾಕಿದ್ವಿ. ಇದರಲ್ಲಿ ಬೆಲ್ಲ ಬದಲು ಸಕ್ಕರೆ ಹಾಕ್ಬೇಕು ಅಷ್ಟೇ. ಅದು ನಾವು ಸೋಸ್ತೀವಲ್ವ, ಸೋಸೋ ಬದಲು ಇದನ್ನು ಡೈರೆಕ್ಟ್ ಅಷ್ಟೇ. ಒಂದು ಪಾತ್ರೆಗೆ ಸಕ್ಕರೆ ಹಾಕಿ ನೀರು ಹಾಕಿ ಕುದಿ ಬಿಡ್ಬೇಕಲ್ಲ, ಕುದಿಬಿಟ್ರೆ ಆಯಿತು. ಅದು ನಿಮ್ಗೆ ಗೊತ್ತಾಗುತ್ತಾ? ಆವಾಗ ಇದು ಈ ಎಣ್ಣೆಯಿಂದ ತೆಗೆದು ಡೈರೆಕ್ಟ್ ಪಾನ್ಕಕ್ಕೆ ಹಾಕಿದರೆ ಆಯಿತು, ರೆಡಿ. ತುಂಬ ಹೊತ್ತು ಬಿಡೋಂಗಿಲ್ಲ, ಜಸ್ಟ್ ಒಂದು 5 to 6 seconds, ಮ್ಯಾಕ್ಸಿಮಮ್ 10 seconds ಅದನ್ನೇ ಕಲ್ಲಾಡಿಸಿ, ಮೀನ್ಸ್ ಮಿಕ್ಸ್ ಮಾಡಿ ಪಾನಕದಲ್ಲಿ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ, ಸಿಂಪಲ್. ಸೊ ಇಷ್ಟೇ, ಈ ರೀತಿ ಬಾದಾಮ್ ಪೂರಿ ಮಾಡೋದು. ಸೊ ಮೇಲ್ಗಡೆ ಕೊಬ್ಬರಿ ಇದೆಯಲ್ಲ, ಒಣ ಕೊಬ್ಬರಿ, ಇಲ್ಲ ನಾರ್ಮಲ್ ಹಸಿ ಕೊಬ್ಬರಿ ಅದಲ್ಲ, ಅದನ್ನು ತುರಿದು ಮೇಲ್ಗಡೆ, ಹಸಿ ಕೊಬ್ಬರಿ ಅಲ್ಲ ಒಣ ಕೊಬ್ಬರಿಯನ್ನು ತುರಿದು ಮೇಲ್ಗಡೆ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ ಬಾದಾಮ್ ಪೂರಿ ಮಾಡೋದು ಹೇಗೆ ಅಂತ, ಸಿಂಪಲ್. ಸೊ ಮನೇಲಿ ಒಂದ್ಸಲ ಮಾಡ್ಕೊಳ್ಳಿ, ಮಾಡಿ ತಿಂದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಇದು ಒನ್ ಆಫ್ ದ ಫೇವ್ರೆಟ್ ಆ್ಯಂಡ್ ಈಸಿಯೆಸ್ಟ್ ವೇ ಅಂತ ಅನ್ಬೋದು ಸ್ವೀಟ್ ಮಾಡೋಕ್ಕೆ. ಸೊ ಎಲ್ಲರೂ ಅಂತಾರೆ ಚಪಾತಿ ಪೂರಿ ಮಾಡೋದೆಲ್ಲ ಈಸಿ ಅಲ್ವಾ, ಅಂದರೆ ಬ್ರೇಕ್ಫಾಸ್ಟ್ಗೆ ಬೇಗ ಮಾಡ್ಬೋದು ಚಪಾತಿ ಎಲ್ಲ. ಸೇಮ್ ಪ್ರೊಸೀಜರ್. ಚಪಾತಿ ಯಾವ ರೀತಿ ನಾದ್ತಿರೋ ಅದೇ ರೀತಿ ನಾದಿ, ಅದೇ ರೀತಿ ಉದ್ದಿ, ಅದನ್ನ ಎಣ್ಣೆಯಲ್ಲಿ ಬಿಟ್ಟ ಮೇಲೆ ಪಾನ್ಕಕ್ಕೆ ಒಂದು ಬಿಟ್ಟರೆ ಆಯಿತು. ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಚಪಾತಿ ಮಾಡೋಷ್ಟು ಮತ್ತು ಪೂರಿ ಮಾಡೋ ಇದರಲ್ಲಿ. ಸೊ ಓಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಬಾದಾಮ್ ಪೂರಿ ಮಾಡೋದಾಗೆ ಸ್ವೀಟ್ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಶೇರ್ ಮಾಡಿ ಬಾದಾಮ್ ಪೂರಿ ಮಾಡಿಕೊಡಿ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟೊತ್ತು ಆಕುಟಾಕಿ ಯೂಟ್ಯೂಬ್ ಚಾನಲ್ ನೋಡಿದ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.